ನನಗೆ ಮೊನ್ನೆ ಡೆಲ್ಲಿಯಲ್ಲಿ ಒಬ್ರು ರಾಜಕಾರಣಿ, ಸೀನಿಯರ್ ರಾಜಕಾರಣಿ ಹೇಳ್ತಾ ಇದ್ರು, ವಿನಯ್ ತುಂಬಾ ಹರಿ ಮಾಡ್ತಾರೆ, ಎಲ್ಲವೂ ಸಡನ್ಲಿ ಬದಲಾಗ್ಬಿಡ್ಬೇಕು ಅನ್ನೋ ತರ ಫೈಟ್ ಮಾಡ್ತಿರ್ತಾರೆ. ಆತರ ವರ್ಕ್ ಆಗಲ್ಲ ರಾಜಕೀಯದಲ್ಲಿ, ತಾಳ್ಮೆ ಬೇಕು ಅಂತ ಹೇಳ್ತಿರ್ತಾರೆ. ಇನ್ಫ್ಯಾಕ್ಟ್ ನೀವು ಗ್ರೌಂಡ್ ಅಲ್ಲಿ ವರ್ಕ್ ಮಾಡುವಾಗ ವೇವ್ ನೋಡಿರ್ತೀರಿ, ನಿಮಗ್ ಗೊತ್ತಿರುತ್ತೆ, ಹೌದು ಈ ಟೈಮಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ, ಈಸಿ ಆಗಿದೆ ವೇವ್ ಅನ್ನುವಂಥದ್ದು ನೋಡ್ಕೊಂಡು ಅದರ ರೀತಿಯಲ್ಲಿ ಪ್ರತಿಕ್ರಿಯೆಗಳು ಇರುತ್ತೆ. ಬೇರೆ ಹೊರಗಡೆ ಯಾಕೆ ಆತರ ಇಂಡಿಕೇಟ್ ಆಗ್ತಾ ಇದೆ, ಹರಿ ಮಾಡ್ತಿದ್ದಾರೆ? ಸಿಎಂ ಅವರು ಅಷ್ಟೆಲ್ಲ ಹೇಳಿದ್ರು, ಅವ್ರ ಮಾತು ಕೇಳಕ್ಕೆ ರೆಡಿ ಇಲ್ಲ, ಅವರು ಸಡನ್ಲಿ ಚೇಂಜ್ ಆಗ್ಬಿಡ್ಬೇಕು ಅನ್ನೋದಿದೆ ಅಂತ ಇದನ್ನ ಕನ್ವೆ ಮಾಡ್ತಿದ್ದಾರೆ ಆಕ್ಚುಲಿ ಕಾಂಗ್ರೆಸ್ಸಿಗೆ. ಅದು ಓಲ್ಡ್ ಪಾಲಿಟಿಕ್ಸ್ ಅಂತ, ಓಲ್ಡ್ ಸ್ಟೈಲ್ ಪಾಲಿಟಿಕ್ಸ್. ಅದು ಮುಂಚೆ ಒಂದ್ ಕಾಲ ಇತ್ತು. ಈಗ ಅವ್ರ ಆಶ್ವಾಸನೆ ಕೊಡ್ತಾರೆ, ಯಾರೋ ಸಿಎಂ ಅಥವಾ ದೊಡ್ಡ ಯಾರೋ ಒಬ್ರು ಹುದ್ದೆದಾರರು, ದೊಡ್ಡ ಲೀಡರ್, ನೀನು ತಾಳ್ಮೆಯಿಂದ ವೇಟ್ ಮಾಡು, ನಿನಗೆ ನಾನು ಮುಂದಿನ ದಿನ ಅವಕಾಶ ಕೊಡ್ತೀನಿ ಅಂತಂದ್ಬಿಟ್ಟು. ಸೊ ಈ ಲೀಡರ್ ಮೇಲೆ ಭಕ್ತಿ ಇರೋರು, ಲೀಡರ್ನ ನಂಬ್ಕೊಂಡಿರೋರು ಏನ್ ಮಾಡ್ತಾರೆ, ಕಾಯ್ತಾರೆ. ಫಸ್ಟ್ 2 to 3 years ಕಾಯ್ತಾರೆ, 5 years ಕಾಯ್ತಾರೆ. ಗೊತ್ತಾಗಲ್ಲ, 10 years ಆಗುತ್ತೆ, 20 years, 30 years. ನಾನು ಬಹಳ ಜನ ನೋಡಿದೀನಿ ಈ ರೀತಿ 25-30 ವರ್ಷ ಜೀವನನೇ ಸವಿಸಿದಾರೆ ಆ ಲೀಡರಿಗೋಸ್ಕರ. ಈ ಲೀಡರಿಗೆ ಗೊತ್ತು, ಭರವಸೆಗಳನ್ನ ರಿನ್ಯೂ ಮಾಡ್ತಾ ಇದ್ರೆ ಇವ್ರು ನನ್ನಿಂದನೇ ಓಡಾಡ್ಕೊಂಡಿರ್ತಾರೆ. ಮೀನ್ ವೈಲ್ ಏನ್ ಮಾಡ್ತಾರೆ, ಬಹಳ ಸಣ್ಣ ಪುಟ್ಟ ಸ್ಥಾನಮಾನಗಳು, ಸಣ್ಣ ಪುಟ್ಟದಾದಂತ ಒಂದು ಬೆನಿಫಿಟ್ಗಳು, ಕಾಂಟ್ರಾಕ್ಟ್ಗಳನ್ನ ಕೊಟ್ಟು ಅವ್ರನ್ನ ಅವರಲ್ಲಿ ಒಂದು ಹೋಪ್ ಅಲೈವ್ ಇಟ್ಟಿರ್ತಾರೆ. ಹಿಂಗೆ ಅಂತ ಈ ವ್ಯವಸ್ಥೆ ಅರ್ಥ ಮಾಡ್ಕೊಂಡ್ಮೇಲೆ ಐ ಡಿಂಟ್ ವಾಂಟ್ ಟು ಬಿಕಮ್ ಎ ವಿಕ್ಟಿಮ್. ಸೊ ನಾನು ಆ ರೀತಿ, ಇವಾಗ 2 ಕ್ಯಾಟಗರಿ ಇರ್ತಾರೆ ರಾಜಕಾರಣಕ್ಕೆ ಬರುವಂತ. ಕೆಲವರು ಗ್ರಾಸ್ ರೂಟ್ ಲೆವೆಲ್ ಇಂದ, ಪಂಚಾಯತಿ ಲೆವೆಲ್ ಇಂದ ಪೊಲಿಟಿಕ್ಸ್ ಅಲ್ಲಿ ಇದ್ಕೊಂಡು ಹೋರಾಟ ಮಾಡಿ, ಪ್ರೊಟೆಸ್ಟ್ ಮಾಡಿ, ಸ್ಪರ್ಧೆ ಮಾಡ್ಕೊಂಡು ಬಂದಿರ್ತಾರೆ. ಇನ್ನೊಂದು ಕ್ಯಾಟಗರಿ ರಾಜಕಾರಣದಲ್ಲಿ ಇರಲ್ಲ, ಅವರು ಗ್ರಾಸ್ ರೂಟ್ ಲೆವೆಲ್ ಇಂದನೇ ಬಂದು ಬೇರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರೆ. ಸಾಮಾಜಿಕ ಕ್ಷೇತ್ರ ಇರ್ಬೋದು, ಹೆಲ್ತ್, ಎಜುಕೇಶನ್ ಏನಾದ್ರೂ ಇರ್ಬೋದು. ಅವ್ರಿಗೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅನ್ಸುತ್ತೆ, ನಾನು ದೊಡ್ಡ ಪ್ಲಾಟ್ಫಾರ್ಮ್ ಬೇಕು ನನಗೆ, ದೊಡ್ಡ ಇಂಪ್ಯಾಕ್ಟ್ ಮಾಡೋದಕ್ಕೆ, ಒಳ್ಳೆ ಕೆಲಸ ಮಾಡೋದಕ್ಕೆ ರಾಜಕಾರಣ ಇಸ್ ಎ ವೆರಿ ಬಿಗ್ ಪ್ಲಾಟ್ಫಾರ್ಮ್ ಅಂತಂದು. ಸೊ ಅವರಿಗೆ ಅವಕಾಶ ಕೇಳ್ಕೊಂಡ್ ಬರ್ತಾರೆ. ಅವ್ರು ಆಲ್ರೆಡಿ ಒಂದ್ 20-30 ವರ್ಷ ಸಾಧನೆ ಮಾಡಿರ್ತಾರೆ. ಇವಾಗ ಅವ್ರಿಗೆ ಮತ್ತೆ ನೀವು 20-30 ವರ್ಷ ಕಾಯಿರಿ, 5 ವರ್ಷ ಕಾಯಿರಿ, 10 ವರ್ಷ ಕಾಯಿರಿ ಅಂತಂದಾಗ ಅವ್ರಿಗೆ ಒಂದೊಳಗೆ ಪೊಟೆನ್ಶಿಯಲ್ ಡೆವಲಪ್ ಆಗಿರ್ತದೆ, ಸಾಮರ್ಥ್ಯ. ಅವ್ರಿಗೆ ಗೊತ್ತು, ನನಗೆ ನಾಳೆನೇ ಈ ಒಂದು ವೇದಿಕೆ ಸಿಕ್ತು ಅಂತಂದ್ರೆ ನಾನು ದೊಡ್ಡ ಲೆವೆಲ್ ಅಲ್ಲಿ ಇಂಪ್ಯಾಕ್ಟ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಆ ಸ್ಕಿಲ್ ಇರ್ತದೆ. ಇದನ್ನ ಅರ್ಥ ಮಾಡ್ಕೋಬೇಕು ಮೇಲೆ ಯೋಚನೆ ಮಾಡುವಂತದ್ದು. ನೀವು ಮತ್ತೆ ನಾವು ಇಲ್ಲಿ ಬಂದು 0 ಇಂದ ಶುರು ಮಾಡ್ಬೇಕು ಅಂತಂದಾಗ ಸೊ ಸಾಮರ್ಥ್ಯಕ್ಕೆ ಬೆಲೆ ಇರೋದಿಲ್ಲ. ಆಮೇಲೆ ಅದು ವೇಸ್ಟೆಡ್ ಪೊಟೆನ್ಶಿಯಲ್ ಆಗುತ್ತೆ, ವೇಸ್ಟೆಡ್ ಟ್ಯಾಲೆಂಟ್ ಆಗುತ್ತೆ ಅದನ್ನ. ಸೊ ಅವ್ರ ದೃಷ್ಟಿಕೋನ ಬದಲಾಯಿಸ್ಕೋಬೇಕು, ಆಮೇಲೆ ಈಗಿರೋ ಜನರೇಷನ್ ಹೆಂಗಿದೆ ಅಂತಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ, ಸೆಲ್ಫ್ ಎಸ್ಟೀಮ್ ಜಾಸ್ತಿ, ಕ್ವಾಲಿಟಿ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಏನೇ ಸ್ವಿಗ್ಗಿ ಆರ್ಡರ್ ಮಾಡ್ಲಿ, ಅಮೆಝಾನ್ ಆರ್ಡರ್ ಮಾಡ್ಲಿ, ಒಂದು ಹೋಟ್ಲಿಗೆ ಹೋಗಿ ಕುತ್ಕೊಳ್ಳಿ, ನೀವು 5ಕ್ಕೆ ಎಷ್ಟು ರಿವ್ಯೂ ಇದೆ ಅಂತ ನೋಡೇ ಹೋಗೋದು ಕ್ವಾಲಿಟಿ ನೋಡಿ. 4ನೇದು ಸ್ಪೀಡ್, ಫಾಸ್ಟ್ ಆಗ್ಬೇಕು ಅಂತ. ಬ್ಲಿಂಕ್ ಇಟ್, ನನಗೆ ಬಂದ್ಬಿಡ್ಬೇಕು ಅರ್ಧ ಗಂಟೆನಲ್ಲಿ. ರಾಜಕಾರಣದಲ್ಲಿ ಆ ಸ್ಪೀಡ್ ಇನ್ನೂ ಬಂದಿಲ್ಲ. ಇವತ್ತು ಯಾರೋ ಒಬ್ರು ಜಿಲ್ಲಾಧಿಕಾರಿ ಆಫೀಸಿಗೆ ಹೋಗೋದು, MLA ಆಫೀಸಿಗೆ ಹೋದಾಗ ಏನೋ ಒಂದು ಕೆಲಸ ಆಗ್ಬೇಕಾಗಿರ್ತದೆ, ಅದು ಫಾಸ್ಟ್ ಆಗಿ ಡೆಲಿವರಿ ಆಗಲ್ಲ. ಅದು ಎಲ್ಲಾ ಕ್ಷೇತ್ರದಲ್ಲೂ ಬಂದ್ಬಿಟ್ಟಿದೆ ಇವಾಗ ಸ್ಪೀಡ್. ನಿಮ್ಗೆ ಹೆಲ್ತ್ ಇಂದ ಹಿಡಿದು, ಎಜುಕೇಶನ್ ಇಂದ ಹಿಡಿದು, ಸೂಪರ್ ಸ್ಪೆಷಾಲಿಟಿ ಎಲ್ಲರಲ್ಲೂ ಬಂದಿದೆ. ಈಗ ಬರ್ತಾ ಇದೆ ಟ್ರಾನ್ಸಿಷನ್ ಪೀರಿಯಡ್ ಇದು. ಈಗಿನ ಜನರೇಷನ್ ಸುಮ್ನೆ ಇರಲ್ಲ. ನಾವು ಸ್ಲೋ ಆದ್ವಿ ಅಂತಂದ್ರೆ ಹುಡ್ಕೊಂಬಂದ್ ಹೊಡಿತಾರೆ ಅವರು. ಆ ಒಂದ್ ಟೈಮ್ ಬರ್ತದೆ. ನೇಪಾಳಲ್ಲಿ ಆಗಿದ್ದು ಇದೆ, ಬಾಂಗ್ಲಾದೇಶದಲ್ಲೂ ಆಗಿದ್ದು ಅದೇನೇದು. ನಾವ್ ಅರ್ಥ ಮಾಡ್ಕೋಬೇಕ ಸೈಕಾಲಜಿನ. ಸೈಕಾಲಜಿ ಪ್ಲಸ್ ಸೋಶಿಯಾಲಜಿ ಅರ್ಥ ಮಾಡ್ಕೊಂಡು ನಾವು ಬದಲಾಗ್ಬೇಕು. ಸ್ಪೀಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಯಾಕೆ ಹರಿ ಅಂತಂದಿಲ್ಲ, ನಾನು ತಾಳ್ಮೆಯಿಂದಾನೇ ಇರೋಂಥದ್ದು, ಬಹಳ ತಾಳ್ಮೆಯಿಂದಾನೇ ಹೋಗ್ತಿರೋದು. ನೋಡೋರಿಗೆ ಅದ ಹಂಗನ್ಸ್ತದೆ. ಆಮೇಲೆ ಇಲ್ಲಿ ಸ್ಪೀಡ್ ಅಂತಂದಾಗ ನಾವು ಹೌದು, ನನ್ನ ಕೆಪಾಸಿಟಿ ಇದೆ, ಒಂದು ದಿನಕ್ಕೆ ಮಿನಿಮಮ್ 20 ಹಳ್ಳಿ ಹೋಗಿ ಆ 20 ಹಳ್ಳಿನಲ್ಲ ಅರ್ಧ ಗಂಟೆ ಕೂತ್ಕೊಂಡು, ಅಥವಾ ಕೆಲವೊಂದ್ ಕಡೆ 1 ಗಂಟೆ ಕೂತ್ಕೊಂಡು ಮಾತಾಡೋ ಕೆಪಾಸಿಟಿ ನನಗಿದೆ. ಪಾದಯಾತ್ರೆ ಮಾಡ್ಬೇಕಾದ್ರೆ ಸುಮಾರು 650 ಕಿಲೋಮೀಟರ್ 42 ದಿನ ಕಂಟಿನ್ಯೂಸ್ ಆಗೋದೆ. ಈಗ 1.25 ಲಕ್ಷ ನನ್ನ ಕಾರು, 1.25 ಲಕ್ಷ ಕಿಲೋಮೀಟರ್ಸ್. MP ಎಲೆಕ್ಷನ್ ಆದಾಗಿಂದ ಅದು ಸುತ್ತಾಡಿರೋದು ಇಡೀ ಕರ್ನಾಟಕನ. ಬೀದರ್ ಇರ್ಬೋದು, ಚಾಮರಾಜನಗರ ಇರ್ಬೋದು, ಈ ಕಡೆ ಮಂಗಳೂರು ಇರ್ಬೋದು, ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿದ್ದೆ, ಮತ್ತೆ ನಾಡಿದ್ದು ಚಿಕ್ಕಬಳ್ಳಾಪುರ ಹೋಗ್ತೇನೆ, ಶಿಡ್ಲಘಟ್ಟ. ಹಿಂಗೆ 1.25 ಲಕ್ಷ. ಅದು ಮಾಡೋ ಮನಸ್ಸಿದೆ, ಕೆಪಾಸಿಟಿ ಇದೆ, ಓಡಾಡ್ತಾ ಇದೀವಿ. ಅದು ನಿಮಗೆ ಸ್ಪೀಡು ಅಂತ ಅನ್ಸಿದ್ರೆ
ಅದು ಕ್ವಾಲಿಟೇಟಿವ್ ಸ್ಪೀಡ್. ನೀವೇನ್ ಸಿದ್ದರಾಮಯ್ಯನ ಮೊಮ್ಮಗನ ಸರ್ ಸ್ಟೇಜ್ ಮೇಲೆ ಕರ್ಕೊಂಡು ಕೈ ಹಿಡಿಯೋದಕ್ಕೆ? ಇಂಪಾರ್ಟೆಂಟ್ ಪಾಯಿಂಟ್ ಅಲ್ವಾ? ಇವನ್ ನಮ್ ಬೇಸ್ ನಾವೇ ಹಾಕೋಬೇಕು ಇಲ್ಲಿ. ಕರೆಕ್ಟ್. ನಾವು ಫಾಸ್ಟ್ ಮಾಡ್ಬೇಕಾಗತ್ತೆ. ನೋಡಿ, ನೀವು ಬಹಳ ವ್ಯಾಲಿಡ್ ಪಾಯಿಂಟ್ ಹೇಳಿದ್ರಿ.